ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಮಾಲಾ ಶಿವಕುಮಾರ್ ಮಾತಾಡ್ತಾ ಇರೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ನಾವು ಗಣೇಶಗಳನ್ನ ತಯಾರು ಮಾಡೋದಕ್ಕೆ ಶುರು ಮಾಡಿ 3 ತಿಂಗಳ ಹತ್ತತ್ರ ಆಯ್ತು. ಕೆಲವೊಂದು ಗಣೇಶಗಳನ್ನ ರೆಡಿ ಮಾಡಿ ಪೇಂಟ್ ಮಾಡಿ ಇಟ್ಟಿದೀವಿ. ಇನ್ನೂ ಕೆಲವು ಗಣೇಶಗಳು ಈಗಲೂ ಕೂಡ ಆರ್ಡರ್ ಬರ್ತಾ ಇದೆ, ಮಾಡ್ತಾ ಇದೀವಿ. ಕೆಲಸಗಳು ಬರದಿಂದ ಸಾಕ್ತಾ ಇದೆ. ನಿಸರ್ಗ ಪರಿಸರ ಸ್ನೇಹಿ ಗಣೇಶಗಳನ್ನ ತೆಗೆದುವಂತಹ ಆಸಕ್ತರು ಬನ್ನಿ. ನಮ್ಮ ಮನೆ ಬಂದ್ಬಿಟ್ಟು ಭಾರತ್ ಕಾಲೋನಿ ಫಸ್ಟ್ ಕ್ಲಾಸ್ ಕುಂಬಾರ್ ಸೊಸೈಟಿ ಇಟ್ಟಿನ ಗಿರಣಿ ಹಿಂಭಾಗದಲ್ಲಿ ಇರುವಂತದ್ದು. ಸೊ ಪರಿಸರ ಸ್ನೇಹಿ ಗಣೇಶಗಳನ್ನ ಇಡಿ, ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದಂತೆ ನೋಡ್ಕೊಳ್ಳಿ. ಸೊ ಪರಿಸರ ಸ್ನೇಹಿ ಗಣೇಶಗಳು ಬೇಕು ಎನ್ನುವವರು ಈ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಈ ಕೆಳಗಿನಂತಿದೆ: 9945721299, 9945721299. ಇನ್ನೊಂದು ನಂಬರು 9945721634. ಇದು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವನವರ ನಂಬರ್ ಆಗಿರುತ್ತೆ. ಸೊ ನಮ್ಗೆ ಯಾವುದೇ ಪರಿಸರ ಸ್ನೇಹಿ ಗಣೇಶಗಳಂದ್ರೆ ಅರ್ಧ ಅಡಿಯಿಂದ 5-6 ಅಡಿ ತನಕ ಗಣೇಶಗಳ ಲಭ್ಯವಿದೆ ನಮ್ಮಲ್ಲಿ. ಸೊ ದಯಮಾಡಿ ಬನ್ನಿ, ಗಣೇಶವನ್ನ ತೆಗೆದುಕೊಂಡು ಹೋಗಿ. ಸೊ ಗಣೇಶಗಳ ವಿವರ ಈ ಕೆಳಗಿನಂತಿದೆ. ಫೋಟೋಗಳನ್ನ ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ರೆಡಿ ಆಗಿರೋದು ಇದೆ, ರೆಡಿ ಆಗದೆ ಇರೋದು ಇದೆ. ಸೊ ನಾವೇ ಸ್ವತಃ ಮಾಡಿರುವಂತಹ ಗಣೇಶಗಳಿದೆಲ್ಲ, ಎಲ್ಲೂ ಕೂಡ ಬಂದಿಲ್ಲ. ಸೊ ಗಣೇಶಗಳನ್ನ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ರೆಡಿ ಆಗಿದೆ, ಆಲ್ಮೋಸ್ಟ್ ಫೈನಲ್ ಟಚಪ್ ಬಂದಿದೆ. ಇನ್ನು ಕೆಲವು ರೆಡಿ ಆಗದೆ ಇರೋದಿದೆ. 1 ಅಡಿಯಿಂದ ಹಿಡಿದು 2 ಅಡಿ, 3 ಅಡಿ, 4 ಅಡಿ, ಸೊ 6 ಅಡಿ ತನಕ ಗಣೇಶಗಳು ಲಭ್ಯವಿದೆ. ಬನ್ನಿ, ತೆಗೆದುಕೊಂಡು ಹೋಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ. ಧನ್ಯವಾದ. ನೋಡಿ, ಇದು ಕೂಡ ಗಣಪತಿ ಆಕಾರವನ್ನು ಕೊಡೋದಕ್ಕೆ ಮಾಡ್ಕೊಂಡಿರುವಂತ ಒಂದು ಮೋಲ್ಡ್ ಅಂತ ಕರಿತೀವಿ. ಇದನ್ನ POP ಇಂದ ಮಾಡ್ಕೊಂಡಿರ್ತೀವಿ. ಅಂದ್ರೆ ಕಲೆಕ್ಷನ್ ಕೂಡ ಜಾಸ್ತಿ ಮಾಡ್ಕೋಬಹುದು. ಬಟ್ ಶೇಪ್ ಸಿಗುತ್ತೆ. ಶೇಪ್ ಸಿಕ್ಕಾಗ ಇದಕ್ಕೆ ಕೈ, 2 ಕೈ ಮತ್ತೆ ಸೊಂಡ್ಲು ಎಲ್ಲ ಈ ರೀತಿಯಾಗಿ ಆಕಾರವನ್ನ ನಾವೇ ಕೈಯಿಂದ ಕೊಡ್ಬೇಕು. ಇದು ಗಣೇಶ ಬಿಗಿ ಆಗ್ಬೇಕು ಅಂತೇಳಿ ಈ ರೀತಿಯ ಕಾಟನ್ ಅಂದ್ರೆ ಇದು ಹತ್ತಿನ ಬೆರೆಸ್ತೀವಿ. ಆಮೇಲೆ ನಾರಿದು ತೆಂಗಿನ ಗುಂಜಿದು, ಕೊಬ್ಬರಿಲಿ ಇರುತ್ತಲ್ಲ ತೆಂಗಿನ ಗುಂಜು, ಈ ತೆಂಗಿನ ಗುಂಜನ್ನ ಮಣ್ಣಲ್ಲಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗ್ಬಾರ್ದು. ಇದು ನೀರೇ ಹಾಕಿದ ತಕ್ಷಣ ಕೊಳಿಬೇಕು. ಈ ರೀತಿಯಾಗಿ ಎರಡನ್ನು ಮಿಕ್ಸ್ ಮಾಡಿ ಇದಕ್ಕೆ ಗಟ್ಟಿ ಬರುವಂಗೆ ಮಾಡ್ತೀವಿ. ಮಣ್ಣಿಗೆ ಗಟ್ಟಿ ಬರುವಂಗೆ ಮಣ್ಣನ್ನ ರೆಡಿ ಮಾಡ್ಕೊಂಡು ಗಣೇಶದ ಮೂರ್ತಿಯನ್ನ ರೆಡಿ ಮಾಡ್ತೀವಿ. ನೋಡಿ, ಈ ರೀತಿಯಾಗಿ ಒತ್ತಿದಂತ ಗಣಪತಿ ಈ ರೀತಿ ಆಕಾರ ಸಿಗುತ್ತೆ. ಈ ರೀತಿ ಆಕಾರ ಸಿಕ್ಕಾಗ ಇದಕ್ಕೆ ನಾವು ಗಣೇಶದ ಆಕಾರವನ್ನ ನಾವು ಕೈಯಿಂದ ಕೊಡ್ತೀವಿ. ಈ ರೀತಿಯಾಗಿ ಈ ಮೋಲ್ಡ್ ಸ್ವಲ್ಪ ನಮ್ಗೆ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿಯಾಗಿ ಬೆನ್ನೆಲುಬಿನ ತರ ಇದಕ್ಕೆ ಫಿಟ್ ಆಗಿ ಹಿಂದಕ್ಕೆ ಬರ್ಬೇಕಲ್ವಾ, ಅದಕ್ಕೆ ಈ ರೀತಿ ಗೋಡೆ ಕಟ್ಕೊಂಡು ಆಮೇಲೆ ಇದನ್ನ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ, ಗಣೇಶಗಳನ್ನ ಯಾರ ಇಡ್ತಿರೋ ಪ್ರತಿಯೊಬ್ರು ಕೂಡ ಪರಿಸರ ಸ್ನೇಹಿ ಗಣೇಶಗಳನ್ನೇ ತಗೊಳ್ಳಿ. ಪೇಂಟೇ ತಗೊಳ್ರಿ, ಪರವಾಗಿಲ್ಲ. ಪೇಂಟ್ ಆದ್ರೂ ಕೂಡ ಅದು ವಾಟರ್ ಬೇಸ್ಡ್ ಕಲರ್ಸ್ ಗಳನ್ನ ಮಾತ್ರ ಹಚ್ಚಿರ್ಬೇಕು. ಅಂತ ಕಲರ್ಸ್ ಗಳನ್ನ ಹಚ್ಚಿದಾಗ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ. ಸೊ ದಯಮಾಡಿ ಪರಿಸರಕ್ಕೆ ಹಾನಿ ಉಂಟು ಮಾಡುವಂತ ಗಣೇಶಗಳನ್ನ ಮಾತ್ರ ಇಡಬೇಡಿ. POP ಇದು ಫಾರ್ ಎಕ್ಸಾಂಪಲ್, POP ಗಣೇಶಗಳನ್ನ ಇಡಬೇಡಿ. ಈ ತರ ಮಣ್ಣಿನ ಮೂರ್ತಿಗಳನ್ನೇ ಇಟ್ಟು ಗಣೇಶ ಹಬ್ಬವನ್ನ ಆಚರಣೆ ಮಾಡಿ. ಈ ಸುಮಾರು ಎಷ್ಟು ವರ್ಷ ಆಯ್ತು ನೀವು ಇದನ್ನ ಮಾಡಕತ್ತಿ ಕೆಲಸ? ನಾವು ಸುಮಾರು ಇದನ್ನ ಮಾಡಕತ್ಬಿಟ್ಟು ಒಂದು 11 ವರ್ಷ ಆಯ್ತು. ಫಸ್ಟಿಗೆ ನಮ್ಮ ಮನೆಯವ್ರು ಮಾಡ್ತಾ ಇದ್ರು, ಚಿಕ್ಕದ್ ಮಾತ್ರ ಮಾಡ್ತಾ ಇದ್ರು. ಬಟ್ ಈಗ ಇತ್ತೀಚೆಗೆ ಒಂದು 7-8 ವರ್ಷದಿಂದ ದೊಡ್ಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಇದು ಈಗ ಗಣೇಶನ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು? 3 ತಿಂಗಳಾಯ್ತು. 3 ತಿಂಗಳು. 3 ತಿಂಗಳಿಂದ ಇನ್ನೂ ಆರ್ಡರ್ ಬರ್ತಾನೆ ಇದೆ. ಈ ಸಲ RCB ಕಪ್ ಆದ್ರೂ ಗಣೇಶ ಕೂಡ ಆರ್ಡರ್ ಬಂದಿದೆ, ಅದನ್ನು ಮಾಡ್ಬೇಕು. ನೋಡಿ, ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬಂದಿದೆ, ಅದನ್ನು ಕೂಡ ಮಾಡಿಟ್ಟಿದೀವಿ. ಮೋದಕ ಗಣೇಶ ಬಂದಿದೆ, ಮೋದಕ ಗಣೇಶ ಮಾಡಿದೀವಿ, ಅದು ಕಾನ್ಸ್ಟೇಬಲ್. ಇದು ಬಂದ್ಬಿಟ್ಟು ಇಮ್ಮಡಿ ಪುಲಕೇಶಿ ಗಣೇಶ, ಇನ್ನು ಕಂಪ್ಲೀಟ್ ಆಗಿಲ್ಲ, ಮಾಡ್ತೀವಿ. ಈ ತರ ಈಗ ಆರ್ಡರ್ ಕೊಟ್ರೆ ಯಾವ್ದಾದ್ರು ಬೇಕಾದ್ರೂ ಮಾಡ್ಕೊಡ್ತೀರಾ? ಯಾವ್ದು ಬೇಕಾದ್ರೂ ಮಾಡ್ತೀವಿ. ಆರ್ಡರ್ ಯಾವ ತರ ಕೊಡ್ತೀರಾ ಆ ತರದ ಗಣೇಶ ಮಾಡ್ಕೊಡ್ತೀವಿ. ಎಂತ ರಿಸ್ಕ್ ಇದ್ರು ಮಾಡ್ಕೊಡ್ತೀರಾ?
ಅತಿಯಾಗಿ ರಿಸ್ಕ್ ತಗೊಳಲ್ಲ, ನಮ್ ಕೈಯಿಂದ ಆಗುವಂತದಾದ್ರೆ ಖಂಡಿತ ಮಾಡ್ಕೊಡ್ತೀನಿ. ನೀವು ಎಷ್ಟು ಜನ ಮಾಡ್ತೀರಾ ಇಲ್ಲಿ ಕೆಲಸ? ನಾನು ನಮ್ಮ ಹಸ್ಬೆಂಡ್ ಇಬ್ರೆ. ಇಬ್ಬರೇ ಮಾಡೋದು? ಇಬ್ರೇ ಮಾಡೋದು. ನಮ್ಮ ಮಾವನು ಮಾಡ್ತಿದ್ರು ಮುಂಚೆ, ಪಾಪ ಇವಾಗ ಏಜ್ ಆಗಿದೆ, ಅವರಿಗೂ ಕಾಲು ನೋವು, ಸೊಂಟ ನೋವು. ಮಣ್ಣೆಲ್ಲ ಪ್ರಿಪೇರ್ ಮಾಡ್ಕೊಡ್ತಾರ ಅವ್ರೆ. ಮುಂಚೆ ಅವ್ರು ಈ ತರ ಮೋಲ್ಡ್ ರೆಡಿ ಮಾಡ್ಕೊಡ್ತಿದ್ರು, ಪಾಪ ಇವಾಗ ಆಗಲ್ಲ. ಹಾಗಾಗಿ ನಾನು ನಮ್ಮ ಮನೆಯವರೇ ಮಾಡೋದು. ಈಗ ಸುಮಾರು ಎಷ್ಟು ಗಣೇಶ ಆಗಿದಾವೆ ನಿಮ್ಮ ಹತ್ರ? ಈಗ ಒಂದು 3 ಅಡಿದು ಒಂದ್ 35-40 ಗಣೇಶ ಆಗಿದೆ. 1 ಅಡಿದು 100-150 ಆಗಿದೆ. 2 ಅಡಿದು ಒಂದ್ 60 ಪೀಸ್ ಆಗಿದೆ. ಇನ್ನು ಆರ್ಡರ್ ಬರ್ತಾ ಇದೆ 4 ಅಡಿ 5 ಅಡಿದು ಮಾಡ್ತಾನೆ ಇದೀವಿ. ನೋಡಿ, ಆದಷ್ಟು ಬೇಗ ಬಂದು ತಗೊಳ್ಳಿ. ಗಣೇಶಗಳು ಸುಮಾರು ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರೆ ಆಲ್ರೆಡಿ. ಬನ್ನಿ, ಸಿಗುತ್ತೆ ಎಲ್ಲಾ ತರದ ಗಣೇಶಗಳು. ಮತ್ತೆ ಏನ್ ಗೊತ್ತಾ, ನಾವು ಕಲರಿಂಗ್ ಹೇಗ್ ಮಾಡ್ತೀವಿ ಅಂದ್ರೆ, ನೋಡಿ ಈ ತರ ಗಣೇಶ ರಫ್ ಆಗಿ ಬಿಟ್ಟಿದಾರಲ್ಲ ಕಾಲೆಲ್ಲ ಅನ್ಕೋಬಹುದು ನೀವು. ಇದಕ್ಕೆಲ್ಲ ಕಚ್ಚೆ ಪಂಚೆ ಹಾಕ್ತಿವಿ, ಶಾಲ್ ಹಾಕ್ತಿವಿ. ಅಂದ್ರೆ ರಿಯಲಿಸ್ಟಿಕ್ ಆಗಿರುವಂತ ಬಟ್ಟೆಗಳನ್ನೇ ಹಾಕ್ತಿವಿ ಗಣಪತಿಗೆ. ಪೇಂಟ್ ಅನ್ನ ವಾಟರ್ ಬೇಸ್ಡ್ ಕಲರ್ ನ ಮಾಡ್ತೀವಿ. ಈಗ ಮತ್ತೆ ಇದನ್ನ ಮತ್ತೆ ಪಂಜೆ ಹಾಕ್ತೀರಾ? ಪಂಜೆ ಉಡಿಸ್ತೀವಿ. ಇದು ಇನ್ನು ಫಿನಿಶಿಂಗ್ ಇದೆ? ಫಿನಿಶಿಂಗ್ ತುಂಬಾನೇ ಇದೆ. ಫಿನಿಶಿಂಗ್ ಆದ್ಮೇಲೆ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹೌದ್ರಾ? ಮತ್ತೆ ಮತ್ತೆ ಇನ್ನೇನಾದ್ರು ಬೇರೆ? ಗೌರಿ ಸಿಗುತ್ತೆ, ಗೌರಿನೂ ಕೂಡ ಮಾಡ್ತೀವಿ. ಅದು ಕೂಡ ಮಣ್ಣಿಂದ. ಇದನ್ನು ಮಣ್ಣಲ್ಲೇ ಮಾಡ್ತೀವಿ? ಮಣ್ಣಲ್ಲೇ ಮಾಡ್ತೀವಿ. ಮತ್ತೆ ಬೇರೆ ಏನು ವಿಶೇಷ ಇದೆ ಇದರಲ್ಲಿ? ವಿಶೇಷ ಅಂದ್ರೆ ಎಲ್ಲ ಪರಿಸರ ಸ್ನೇಹಿ ಗಣೇಶಗಳೇ, ಮಣ್ಣಿನಿಂದನೇ ಮಾಡೋದೆಲ್ಲ. ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय